ಹಾಯ್ ಎಲ್ಲರಿಗೂ. ನೀವು ಕುರಿಂಜಲ್ ಪೀಕಿಗೆ ಹೋಗಬೇಕು ಅಂತ ಇದ್ದರೆ, ಕುರಿಂಜಲ್ ಟ್ರಕ್ಕಿಂಗ್ ಮಾಡಬೇಕು ಅಂತ ಇದ್ದರೆ ಹೇಗೆ ಹೋಗೋದು, ಎಲ್ಲಿ ಸ್ಟೇ ಆಗಬೇಕು, ಹಾಗೆ ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ಚಿಕ್ಕದಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವ ಕುದುರೆಮುಖದಲ್ಲಿ ಕುರಿಂಜಲ್ ಅನ್ನೋದು ಒಂದು ಶಿಖರ ಇದೆ. ಅಲ್ಲಿಗೆ ನೀವು ಟ್ರಕ್ ಮಾಡಬೇಕು ಅಂದರೆ 7+7 ಕಿಲೋಮೀಟರ್ಸ್ ಆಗುತ್ತೆ. ಇಟ್ಸ್ ಮಾಡ್ರೇಟ್ ಲೆವೆಲ್, ಹೋಗ್ಬೋದು. ನೀವು ಫಸ್ಟ್ ಟೈಮ್ ಟ್ರಕ್ಕಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಕಷ್ಟ ಆಗ್ಬೋದು. ಬಿಟ್ಟರೆ ಯೂಶ್ವಲಿ ಟ್ರಕ್ ಮಾಡೋರಿಗೆ ಇದೇನು ಅನಿಸಲ್ಲ. ಈ ಥರದ ಭದ್ರಾ ನದಿ ಹೊಳೆ ನೋಡ್ಬೋದು ನೀವಲ್ಲಿ, ತುಂಬ ಚೆನ್ನಾಗಿದೆ. ಅದು ಮಾನ್ಸೂನಲ್ಲಂತೂ ತುಂಬ ನೀರಿರುತ್ತೆ. ಹಾಗಾಗಿ ಹೀಗೆ ಇಂಥ ರೋಡ್ಗಳಲ್ಲಿ ಹೋಗಬೇಕು ನಾವು. ಚಿಕ್ಕ ಚಿಕ್ಕ ಜಲಪಾತಗಳು, ಮಾನ್ಸೂನ್ ಸೀಸನ್ ಅಂದರೆ ಕೇಳಬೇಕಾ, ಈ ಥರ ಜರಿಗಳು ಸಾಮಾನ್ಯವಾಗಿರುತ್ತೆ. ಈ ಥರ ದಟ್ಟ ಅರಣ್ಯದ ಮಧ್ಯ ಮಿಸ್ ತುಂಬಿದಂಥ ಜಾಗದಲ್ಲಿ ನಡ್ಕೊಂಡು ಹೋಗ್ತಾ ಇರೋದೇ ಒಂದು ಖುಷಿ. ಇದಂತೂ ತುಂಬ ಚೆನ್ನಾಗಿತ್ತು. ನೀವು ಯಾವುದಾದ್ರೂ ಟ್ರಾವೆಲರ್ಸ್ ಜೊತೆ ಹೋಗ್ತೀರಾ ಅಂದರೆ ಅದು ಕೂಡ ಬೆಸ್ಟ್. ನಾವು ಹೋಗಿದ್ದು ಇನ್ಕ್ರೆಡಿಬಲ್ ಕರ್ನಾಟಕ ಅವ್ರ ಜೊತೆ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಅವ್ರದ್ದು ಕಾಂಟ್ಯಾಕ್ಟ್ ಮಾಡ್ಬೋದು ನೀವು ಅವ್ರನ್ನ. ಅವ್ರ ಪ್ಯಾಕೇಜ್ ಕೂಡ ಚೆನ್ನಾಗಿದೆ. ಸ್ಟೇ, ಟ್ರಾವೆಲ್ ಹಾಗೆ ಫುಡ್ಡು ಅವ್ರದ್ದೇ ಆಗಿರುತ್ತೆ. ನೀವು ಇನ್ಕ್ರೆಡಿಬಲ್ ಕರ್ನಾಟಕದವ್ರ ಜೊತೆ ಹೋಗ್ತೀರಾ ಅಂತ ಆದರೆ ಫಸ್ಟ್ ಡೇ ಟ್ರಕ್ಕಿಂಗ್ ಇರುತ್ತೆ, ಸೆಕೆಂಡ್ ಡೇ ಸೈಟ್ ಸೀಯಿಂಗ್ ಇರುತ್ತೆ. ನಿಮಗೆ ಸೈಟ್ ಸೀಯಿಂಗಲ್ಲಿ ನಿಮಗೆ ಕಳಸ, ಹೊರನಾಡು, ಸುಮ್ಮನೆ ಫಾಲ್ಸ್ ಇನ್ಕ್ಲೂಡ್ ಆಗಿರುತ್ತೆ. ಅದು ಕೂಡ ತುಂಬ ಚೆನ್ನಾಗಿತ್ತು. ಫಾಲ್ಸ್ ಆಗಲಿ, ಹೊರನಾಡು ಟೆಂಪಲ್ ಆಗಲಿ, ಕಳಸ ಬ್ರಿಡ್ಜ್ ಕೂಡ. ಕುರಿಂಜಲ್ ಟ್ರಕ್ಕಿಂಗ್ ಬಗ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಏನಿದ್ರು ನಾನು ಹೇಳ್ತೀನಿ. ಹಾಗೆ ಫಸ್ಟ್ ಟೈಮ್ ಏನಾದರೂ ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.